ಆಯ್ತು ನಾಗರಾಜ್ ಯಾದವ್ ಅವರೇ, ಕೈಗಾರಿಕೆಗಳಿಗೆ ಉತ್ತೇಜನ ಕೊಡಬೇಕು, ಬೆಂಗಳೂರಿನಿಂದ ಬರ್ಡನ್ ಕಮ್ಮಿ ಮಾಡಬೇಕು ಅಂತ ಹೇಳ್ತಾ ಇರುವ ಇದೇ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಬೆಂಗಳೂರಿನಲ್ಲೇ ಜೀವಂತವಾಗಿರುವ, ಕಷ್ಟಪಟ್ಟು ಜೀವಂತವಾಗಿರುವ HMT, ಈ ನಾಡಿನ ಅಸ್ಮಿತೆಯಾಗಿರುವ HMTಯನ್ನ, ಅದಕ್ಕೆ ಸಂಬಂಧಪಟ್ಟ ಭೂಮಿಯನ್ನ ಕಂಡವರಿಗೆ ದಾನ ಮಾಡಿಬಿಟ್ಟಿದ್ದಾರೆ. ದಾನ ಅಲ್ಲ, ಇನ್ಫ್ಯಾಕ್ಟ್ ಅದನ್ನ ಬೇರೆಯವರಿಗೆ ಮಾರ್ಕೊಂಡು ಬಿಟ್ಟಿದ್ದಾರೆ. ಈ ಮಾರ್ಕೊಳ್ಳೋದ್ರ ಹಿಂದಿನ ಪ್ರಕ್ರಿಯೆಯಲ್ಲಿ ಇರೋದು ಕೂಡ ಅದೇ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇರೋದು. ಕುಮಾರಸ್ವಾಮಿ ಅವರು ಕೈಗಾರಿಕೆ ಬೇಕು, ಇರೋ ಕೈಗಾರಿಕೆಯ ಭೂಮಿಯನ್ನ ಸರ್ಕಾರಿ ದಾಖಲೆ ಇಟ್ಕೊಂಡು ಮಾತಾಡ್ತೀನಿ. ಬೇಕಾದ್ರೆ ಕೇಳ್ಕೊಂಡು ಆಮೇಲೆ ಪ್ರಶ್ನೆ ಕೇಳಿ HMT ಬಗ್ಗೆ ಮಾತಾಡ್ತೀನಿ. ನನಗೆ ಬಹಳ ನಿರಾಶೆ ಆಗಿರೋದು ಮೇಡಮ್, ಇವತ್ತು 1000 ಎಕರೆ ಬಗ್ಗೆ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ ಅಂತಂದರೆ ಅದು ಒಂದೇ ಗೊತ್ತಾಯ್ತು. ಒಂದು ಎರಡನೇದು ಹೇಳ್ತೀನಿ, ಬೆಂಗಳೂರು ನಗರದ ಬಗ್ಗೆ ಮಾತಾಡ್ತಾರಲ್ಲ, ಏರ್ ಸರಿ ಇಲ್ಲ, ಟ್ರಾಫಿಕ್ ಜಾಮ್ ಆಗಿದೆ, ಕಷ್ಟ ಆಗಿದೆ ಅಂತೆಲ್ಲ. ಹಂಗಂದ್ರೆ ಬೆಂಗಳೂರಿನ ಕೇಳ್ಕೊಳ್ರಿ, ಬೆಂಗಳೂರಿನ ಪ್ರೀತಿ ಮಾಡೋದು ಕೇಳ್ಕೊಳ್ರಿ, ಒಂದ್ ನಿಮಿಷ ಕೇಳಿ, ಬೆಂಗಳೂರು ನಗರನ ಪ್ರೀತಿ ಮಾಡೋದು ಆದ್ರೆ ಕೇಳ್ಕೊಳ್ರಿ. ನಿಮ್ಮ ಒಳ ಒಪ್ಪಂದಗಳೇನಿದ್ರು JDS ಹತ್ರ ಇರಬೇಕು, ನಾಗರಾಜ್ ಹತ್ರ ನಡೆಯಲ್ಲ. ನಿಮ್ಮಂತ ಕೋಮುವಾದಿಗಳ ಅವಶ್ಯಕತೆ ಇಲ್ಲ ನನಗೆ. ತಿಳ್ಕೊಳ್ಳಿ, ಹೇಳ್ತಾ ಇದೀನಿ ಕೇಳಿ. ನೀವು ಬೆಂಗಳೂರು ನಗರದ ಬಗ್ಗೆ ಮಾತಾಡ್ತಾ ಇದ್ದೀರಿ, ಕರ್ನಾಟಕದ ಬಗ್ಗೆ ಮಾತಾಡ್ತಾ ಇದ್ದೀರಿ. ಖಂಡಿತವಾಗ್ಲೂ ಬೇರೆ ನಗರಗಳನ್ನು ಅಭಿವೃದ್ಧಿ ಪಡಿಸಬೇಕು. ಸರ್ ಹೇಳ್ದಂಗೆ ನಾನು ಕೂಡ ಸಹಮತ ವ್ಯಕ್ತಪಡಿಸ್ತೇನೆ, ನೋ ಡೌಟ್ ಅಬೌಟ್ ಇಟ್. ಒಳ್ಳೆ ಸಲಹೆಗಳನ್ನು ಸ್ವಾಗತ ಮಾಡಲೇಬೇಕು. ಬೆಂಗಳೂರು ನಗರ ಪ್ರೀತಿ ಮಾಡ್ತಕ್ಕಂಥ ನಗರ ವಿಚಾರದಲ್ಲಿ ನರೇಂದ್ರ ಮೋದಿಯ ಸ್ಟ್ಯಾಂಡ್ ಏನಾಗಿದೆ? ಇವತ್ತು ಕೇಂದ್ರ ಸರ್ಕಾರ ಆರ್ಥಿಕ ಖಜಾನೆ ತುಂಬತಾ ಇರಬೇಕಾದ್ರೆ ಕೇಳ್ಕೊಳ್ರಿ, ಬೆಂಗಳೂರು ಕೇಳ್ಕೊಳ್ರಿ, ನಾನು ಹೇಳ್ತಾ ಇಲ್ಲ ಮೇಡಮ್. ಈಗ ಬೆಂಗಳೂರು ನಗರದ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದೀವಿ. ನಾವು ಕಾಂಗ್ರೆಸ್ನವರು ನಾವು ಮಾಡಿದ್ದೆ ಸರಿ ಅಂತ ಹೇಳಿದ್ರೆ ಓಕೆ. ವಾಜಪೇಯಿ ಅವರು ಏನು ಹೇಳ್ತಾ ಇದ್ರು? ಮೊದಲು ಡೆಲ್ಲಿಗೆ ಬರೋ ನಾಯಕರುಗಳೆಲ್ಲ ಬೆಂಗಳೂರು ಬಂದು ಬೆಂಗಳೂರಿನ ಅತ್ಯಂತ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ಬೆಂಗಳೂರು ನಾಗರಿಕರನ್ನ ಕೊಂಡಾಡ್ತಾರೆ. ಕಾಂಗ್ರೆಸ್ ಇವ್ರು ಹೇಳ್ದಂಗೆ ಕಾಂಗ್ರೆಸ್ ಹೆಚ್ಚು ಆಡಳಿತ ನಡೆಸಿರ್ತಕ್ಕಂಥದಕ್ಕೆ ವಾಜಪೇಯಿ ಅವರು ನಮ್ಮನ್ನ ಕೊಂಡಾಡಿರೋದು. ಅದರ ಜೊತೆಗೆ ಒಂದು ಹೇಳ್ಬೇಕು ಅನ್ನೋದಾದರೆ, ಇವತ್ತಿನ ದಿವಸ ಬೆಂಗಳೂರು ಎಷ್ಟು ವೇಗವಾಗಿ ಬೆಳೀತಾ ಇದೆ ಅಂದರೆ, ಸಿಲಿಕಾನ್ ವ್ಯಾಲಿ ಅಂತಕ್ಕಂಥದ್ದು ಬೆಂಗಳೂರಿನ, ಇಡೀ ಇಂಡಿಯಾದ ಸಿಲಿಕಾನ್ ವ್ಯಾಲಿ ಇಲ್ಲಿರ್ತಕ್ಕಂಥದ್ದು ಬೆಂಗಳೂರಲ್ಲಿ. ಎಕ್ಸ್ಪೋರ್ಟ್ IT ಎಕ್ಸ್ಪೋರ್ಟಲ್ಲಿ 40% ಏನಾದರೂ ದುಡ್ಡು ಕಟ್ತಾ ಇದೆ, ಟ್ಯಾಕ್ಸ್ ಕಟ್ತಾ ಇರಬೇಕಾದ್ರೆ ಬೆಂಗಳೂರಿನಲ್ಲಿ IT ಕಂಪನಿಗಳು. ಉದಾಸೀನವಾಗಿ ಮಾತಾಡಬೇಡಿ ಬೆಂಗಳೂರು ನಗರ. ಎಲೆಕ್ಷನ್ ಬರ್ತದೆ, ನರೇಂದ್ರ ಮೋದಿ ಅವ್ರ ಕಾಂಟ್ರಿಬ್ಯೂಷನ್ 0. ನರೇಂದ್ರ ಮೋದಿ ಕೇಳಿಸ್ಕೊಳ್ಳಿ ಸರ್, 1994ರಿಂದ 2004ರವರೆಗೆ ಯಾರು ನಗರಾಭಿವೃದ್ಧಿ ಸಚಿವರಾಗಿದ್ರು, ಯಾರ ಸಂದರ್ಭದಲ್ಲಿ 175 ಎಕರೆ HMTಗೆ ಸಂಬಂಧಪಟ್ಟದ್ದು ಅರಣ್ಯ ಭೂಮಿ ಅಂತ ಈಗ ಕ್ಲೈಮ್ ಮಾಡ್ಕೊಳ್ತಿರೋ ಭೂಮಿ ಬಿಲ್ಡರ್ಸ್ ಗಳಿಗೆ, ರಿಯಲ್ ಎಸ್ಟೇಟ್ ನವರಿಗೆ, ಅಪಾರ್ಟ್ಮೆಂಟ್ ಕಟ್ಟೋರ ಪಾಲಾಯ್ತು. ಬಗ್ಗೆ ಮಾತಾಡ್ತೇನೆ. ಒಂದೇ ಒಂದು ಸೆಂಟೆನ್ಸ್ ಅಲ್ಲಿ ಹೇಳ್ಬೇಕಾದ್ರೆ, ನಾನು ಅಚ್ಚ ಕನ್ನಡಿಗ, ಬೆಂಗಳೂರನ್ನು ಪ್ರೀತಿ ಮಾಡ್ತೀವಿ, ಬಿಡದಿನ ಪ್ರೀತಿ ಮಾಡ್ತೀವಿ, ಕರ್ನಾಟಕವನ್ನು ಪ್ರೀತಿ ಮಾಡ್ತೀವಿ. ಈ ಬೆಂಗಳೂರು ದ್ವೇಷಿಗಳಿಗೆ ನಾನು ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ನಾನು ಹೇಳ್ತಾ ಇದೀನಿ ಕೇಳಿ, HMT ಬಗ್ಗೆ ಹೇಳ್ತಾ ಇದೀನಿ ಕೇಳಿ. HMT ಅಂತಕ್ಕಂಥದ್ದು ಹೇಳ್ತೀನಿ ಕೇಳಿ. HMT ಅಂತಕ್ಕಂಥ ಒಂದು ಕೈಗಾರಿಕೆ ಇರ್ತಕ್ಕಂಥದ್ದು ಯಾರ ಸುಪ್ಪತ್ತಿನಲ್ಲಿ ಇರ್ತಕ್ಕಂಥದ್ದು, ಆ ಜಮೀನು ಇರ್ತಕ್ಕಂಥದ್ದು ಯಾರ ಸುಪ್ಪತ್ತಿನಲ್ಲಿ, ಅದರ ಲ್ಯಾಂಡ್ ಲೀಗಲ್ ಆಗಿ ಮಾತ್ರ ನಡೆದ ದಾಖಲೆಗಳು ಇರ್ತಕ್ಕಂಥದ್ದು. ಆ ಕಾಲದಲ್ಲಿ ಮಹಾರಾಜರು ಕೊಟ್ಟಿರ್ತಕ್ಕಂಥ, ಆ ಕಾಲದಲ್ಲಿ ಇನ್ನು ಏನು ಡೀಮ್ ನೋಟಿಫಿಕೇಶನ್ ಅಂತ ಮಾಡಿದ್ರು, ಫಾರೆಸ್ಟ್ ಅಂತ ನೋಟಿಫೈ ಮಾಡಿದ್ರು, ಅದರ ದಾಖಲೆಗಳ ಸಮೇತ ಹೇಳ್ತೀನಿ, ಡೇಟ್ಸ್ ಪ್ರಕಾರ ಹೇಳ್ತೀನಿ. ಕೇಂದ್ರ ಸರ್ಕಾರದ ಒಡೆತನದಲ್ಲಿ ಇರ್ತಕ್ಕಂಥ ಜಮೀನನ್ನ ರಾಜ್ಯ ಸರ್ಕಾರದಲ್ಲಿ ಯಾರಾದ್ರೂ ಮಾರಾಟ ಮಾಡೋಕ್ಕಾಗುತ್ತಾ? ಆವತ್ತು ವಾಜಪೇಯಿ ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ ನೀವು ಅದನ್ನ ಮಾರಾಟ ಮಾಡ್ಲಿಕ್ಕೆ ಅನುವು ಮಾಡಿಕೊಟ್ಟವ್ರು ನೀವು. ಕೇಳ್ಕೊಳ್ರಿ, HMT ಇರ್ಲಿ, ITA ಇರ್ಲಿ, HAL ಇರ್ಲಿ, ಇದೆಲ್ಲ ಕಾಂಗ್ರೆಸ್ಸಿನ ಕೊಡುಗೆ. ನಾವು ಕೊಟ್ಟಂತ ಇಂಡಸ್ಟ್ರಿಗಳು ದೇಶಕ್ಕೋಸ್ಕರ ಕೋಟ್ಯಾಂತರ ಜನಗಳಿಗೆ ಉದ್ಯೋಗ ಸೃಷ್ಟಿ ಮಾಡಿದವ್ರು ನಾವು. ಆ ಜಮೀನಿನ ವಿಚಾರ ಬಂದಾಗ, ಆ ಜಮೀನು ಸೆಂಟ್ರಲ್ ಇರಿ, ನಿಮ್ಗೆ ಉತ್ತರ ಕೊಡಲ್ಲ, ನಾನು ಮೇಡಮ್ ಉತ್ತರ ಕೊಡೋನು. ಆದ್ರೆ ಕೇಳಿ, HMT ಕಾರ್ಖಾನೆ ಕೇಳ್ಕೊಳ್ಳಿ, HMT ಕಾರ್ಖಾನೆ ಯಾರ ಮಾಲೀಕತ್ವದಲ್ಲಿದೆ ಅಂದ್ರೆ, ಈಗಿನ ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂತಹ ಬೃಹತ್ ಕೈಗಾರಿಕಾ ಸಚಿವಾಲಯದ ಮಾಲೀಕತ್ವದಲ್ಲಿ ಇರ್ತದೆ. ಈಶ್ವರ್ ಖಂಡ್ರೆ ಅವರಿಗೆ ಗೊತ್ತಿಲ್ವಾ ಸರ್, ಇದು ರಾಜ್ಯ ಸರ್ಕಾರದ ಭೂಮಿ, ಅರಣ್ಯ ಭೂಮಿ ಯಾಕೆ ಹೇಳ್ತಿದ್ದಾರೆ? ಹೇಳ್ತೀನಿ ಕೇಳಿ. ಮಾನ್ಯ ಯಡಿಯೂರಪ್ಪನವರು ಇದ್ದಾಗ ಯಾವ್ದು ಡೀಮ್ಡ್ ಫಾರೆಸ್ಟ್ ಅಂತ ಇತ್ತು, ಅದ ಡಿನೋಟಿಫೈ ಮಾಡ್ಲಿಕ್ಕೆ ಅಪ್ಲಿಕೇಶನ್ ಹಾಕಿದ್ರು ಸುಪ್ರೀಂ ಕೋರ್ಟ್ ಅಲ್ಲಿ. ಆವಾಗ ಅದನ್ನ ನಮ್ಮ ಗಮನಕ್ಕೆ ಬಂದ ಸಂದರ್ಭದಲ್ಲಿ ಈಶ್ವರ್ ಖಂಡ್ರೆ ಫಾರೆಸ್ಟ್ ಮಂತ್ರಿ ಇರಬೇಕಾದ್ರೆ ಅಪ್ಲಿಕೇಶನ್ ಹಾಕಿ ನಾವು ಯಾವ ಡಿನೋಟಿಫಿಕೇಶನ್ ಕೇಳಿದ್ರು ಅದನ್ನ ವಾಪಸ್ ತಗೊಂಡು ಫಾರೆಸ್ಟ್ ನ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡಿ ಒಂದು
ಒಂದು ಬಯೋಡೈವರ್ಸಿಟಿ ಪಾರ್ಕ್ನ ಮಾಡ್ಬೇಕಂತ ಹೇಳಿ ಪ್ರಯತ್ನ ಮಾಡಿದ್ದು, ಜಮೀನು ಉಳಿಸೋದು ನಾವು. ಆದರೆ 175 ಎಕರೆ ಜಮೀನನ್ನ ಮಾರ್ಬಿಟ್ರು ಅರ್ಬನ್ ಡೆವಲಪ್ಮೆಂಟ್ ಮಂತ್ರಿ ಇದ್ದಾಗ ಡಿ ಕೆ ಶಿವಕುಮಾರ್ ಅಂತ ಹೇಳ್ತಾರ. ನಿಮಗೆ ಸವಾಲನ್ನು ಹಾಕ್ತೇನೆ, ಒಂದೇ ಒಂದು ದಾಖಲೆ ಶಿವಕುಮಾರ್ ಅವ್ರನ್ನಾದ್ರೂ ಮಾರಾಟ ಮಾಡಿದೆ ಆದ್ರೆ ನೀವು ಹೇಳಿದ್ ನಾನು ಕೇಳಕ್ಕೆ ರೆಡಿ ಇದ್ದೀನಿ ಅಂತ ಹೇಳ್ತೀನಿ. ಕೇಂದ್ರ ಸರ್ಕಾರ ಮಾಲೀಕತ್ವದಲ್ಲಿರ್ತಕ್ಕಂಥ ಜಮೀನನ್ನ ರಾಜ್ಯ ಸರ್ಕಾರ ಮಾಡ್ತಾ ಅಂದ್ರೆ ಯಾರನ್ನ ಮೂರ್ಖರು ಮಾಡಕ್ ಕೊಟ್ಟಿದ್ರಿ? ಮೂರ್ಖತನ ಪರಮಾವಧಿ ಅಂತ ಹೇಳ್ತಾ ಅದೇ ಜಮೀನ ಹೇಳ್ತೀನಿ ಕೇಳಿ, ಅದೇ ಜಮೀನ ಬೇರೆಯವ್ರಿಗೆ ಪರಭಾರ ಮಾಡಿರ್ತಕ್ಕಂಥ ಕೇಂದ್ರ ಸರ್ಕಾರ ಯಾರು ಗೊತ್ತಾ? ಅವ್ರು ಕೊಟ್ಟಿರ್ತಕ್ಕಂಥದ್ದು ನೋಡಿ ಇಲ್ಲಿದೆ. ಅವ್ರು ಕೊಟ್ಟಿರ್ತಕ್ಕಂಥದ್ದು 208 ಎಕರೆಗಳ HMT ಭೂಮಿಯನ್ನ ಇಸ್ರೋಗೆ ಕೊಟ್ಟಿದ್ದು ಯಾರು ಅಂತೇಳಿ ಯಾವ ಸಂದರ್ಭದಂತ ಹೋಮ್ವರ್ಕ್ ಮಾಡ್ಕೊಂಡ್ ಬರ್ಲಿಕ್ಕೆ ಹೇಳಿ. ಗೇಲ್ಗೆ 1 ಎಕರೆ ಕೊಟ್ರಲ್ಲ, ಗ್ಯಾಸ್ ಕಂಪನಿಗೆ 1 ಎಕರೆ ಕೊಟ್ರಲ್ಲ, ಯಾರು ಕೊಟ್ಟಿದ್ದು ಗೊತ್ತಾ? ಯಾವ ಸರ್ಕಾರಕ್ಕೆ HMTಗೆ ಜಮೀನ ಉಳಿಸಬೇಕಾಗಿತ್ತು ಅದನ್ನ ಹೆಚ್ಚು ಮಾರಾಟ ಮಾಡಿದ್ದು, ಹೆಚ್ಚು ಬೇರೆ ಕಂಪನಿಗಳಿಗೆ ಕೊಟ್ಟಿದ್ದು ಯಾವ್ದು ಅಂತಂದ್ರೆ ಇದೇ ಬಿಜೆಪಿಯ ಸರ್ಕಾರ ಅಂತ ಮಾತು ಹೇಳ್ತಾ ಇದೀನಿ. ಅದೇ ಸರ್ಕಾರ ಪಾಲುದಾರಕ್ಕಾಗಿ ಮಂತ್ರಿ ಆಗಿರ್ತಕ್ಕಂಥವ್ರು. ಇನ್ನೊಂದು ಹೇಳ್ತೀನಿ ಕೇಳಿ, ಇನ್ನೊಂದು ಉತ್ತರಾಖಂಡ್ ಕಂಪನಿಗೆ ಅವ್ರು ಮಾರಾಟ ಮಾಡ್ತಾರೆ. ಉತ್ತರಾಖಂಡ್ ಕಂಪನಿಗೆ ಮಾರಾಟ ಮಾಡ್ತಕ್ಕಂಥ ವಿಚಾರದಲ್ಲಿ 45.33 ಎಕರೆ ಜಮೀನನ್ನ 72 ಕೋಟಿ ರೂಪಾಯಿಗಳಿಗೆ ಮಾರಾಟ ಮಾಡಿದ್ದು ಯಾರು ಗೊತ್ತೇನೋ? ಇದೇ ಕೇಂದ್ರ ಸರ್ಕಾರ. ಡೇಟ್ಸ್ ಬೇಕಾ, ಆರ್ಡರ್ಸ್ ಕಾಪೀಸ್ ಬೇಕಾ, ಏನ್ ಬೇಕು ನಿಮ್ಗೆ? ಜಮೀನನ್ನ ಮಾರ್ಕೊಂಡು ತಿಂದವ್ರು HMT ಬಗ್ಗೆ ಮಾತಾಡ್ತಾರೆ. ರಾಜ್ಯದ ಮುಖ್ಯಮಂತ್ರಿಗಳ ಆಡಳಿತ ನಡೆಸಕ್ ಬಿಡದೇ ಇರಲ್ಲ, ಅವ್ರಿಗೆ ಅಸೂಯೆ ಪಡ್ಕೊಂಡು ಅವ್ರು ಮಾಡಿದ್ರು ಅಂತ ಹೇಳಿ ನಿಮ್ಗೆ ತಾಕತ್ತಿದ್ರೆ ಹೇಳಿದ್ವಿ ಕೇಳಿ. ಸರ್ಕಾರ ಮಾರಾಟ ಮಾಡಿರೋದು ನೀವು, ಇವತ್ತು ಬಂದು ನಮ್ಮ ಮೇಲೆ ಕೊಡ್ತೀರನ್ರಿ. ಉತ್ತರಾಖಂಡದ ಕಂಪನಿ ಕೊಟ್ರು, ನಮ್ಮ ರಾಜ್ಯದ ಜನರಿಗೆ ಕುಮಾರಸ್ವಾಮಿ ಪ್ರಶ್ನೆಗೆ ಉತ್ತರ ಬೇಕು. ಅಲ್ಲಿರ್ತಕ್ಕಂತ